ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಭಾರತ ಯುದ್ಧಕ್ಕೆ ಸಿದ್ಧ ಆಗ್ತಾ ಇದೆ. ಮೇ 7 ಅಂದರೆ ನಾಳೆ ಯುದ್ಧದ ಡ್ರಿಲ್ ನಡೆಯೋದಿದೆ. ಹಾಗಾದ್ರೆ ಯುದ್ಧದ ಡ್ರಿಲ್ ಅಂದ್ರೆ ಏನು? ಏನಿದ್ರ ಉದ್ದೇಶ? ಏನು ಮಾಡಲಾಗತ್ತೆ? ಹಾಗಾದ್ರೆ ಭಾರತ ಈಗ ಸಂಪೂರ್ಣವಾಗಿ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿದ್ಯಾ? ಯಾವಾಗ ಯುದ್ಧ? ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಯುದ್ಧದ ಡ್ರಿಲ್ ಅಂದ್ರೆ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ನಾವು ಕೈಗೊಳ್ಳಬೇಕಾದಂತಹ ಕ್ರಮ ಏನು? ಜನ ತಮ್ಮನ್ನ ತಾವು ಯಾವ ರೀತಿ ರಕ್ಷಣೆಯನ್ನು ಮಾಡ್ಕೊಳ್ಬೇಕು? ಇವುಗಳನ್ನ ಅಭ್ಯಾಸ ಮಾಡುವಂಥದ್ದು. 1971ರ ಬಾಂಗ್ಲಾ ವಿಮೋಚನಾ ಯುದ್ಧದ ಸಂದರ್ಭದಲ್ಲಿ ಭಾರತ ಇಂತಹ ಒಂದು ಟ್ರಯಲ್ ಅನ್ನ ಮಾಡಿತ್ತು. ಅದು ಬಿಟ್ರೆ ಇದೇ ಮೊದಲ ಬಾರಿಗೆ ಯುದ್ಧಕ್ಕೆ ಭಾರತ ತಾಲೀಮನ್ನು ನಡೆಸ್ತಾ ಇರುವಂಥದ್ದು. ಹಾಗಾದ್ರೆ ಯುದ್ಧದ ಡ್ರಿಲ್ ಇದೆ ಅಂತ ಅಂದ್ವಿ, ಏನೆಲ್ಲ ಇರುತ್ತೆ ಇದರಲ್ಲಿ? ಮೊದಲನೇದಾಗಿ ಸೈರನ್ ಮೊಳಗುತ್ತೆ. ಶತ್ರುಗಳು ವಾಯುದಾಳಿಯನ್ನು ಮಾಡಿದಾಗ ಈ ಸೂಕ್ಷ್ಮ ಪ್ರದೇಶದಲ್ಲಿ ಯುದ್ಧದ ಸೈರನ್ ಮೊಳಗುತ್ತೆ. ಸೊ ಅದರ ಪ್ರಾತ್ಯಕ್ಷಿಕೆ ನಡೆಯೋದಿದೆ. ಇನ್ನದು ಬಿಟ್ರೆ ರಕ್ಷಣಾ ತರಬೇತಿ. ಯುದ್ಧ ಆರಂಭ ಆದಾಗ ನಮ್ಮನ್ನ ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಳ್ಬಹುದು, ಇದ್ರ ತರಬೇತಿಯನ್ನು ಕೊಡಲಾಗತ್ತೆ. ಇನ್ನು ಮೂರನೇದು, ರಾತ್ರಿ ಹೊತ್ತು ವಿದ್ಯುತ್ ದೀಪವನ್ನು ಆಫ್ ಮಾಡ್ತಾರೆ. ಯಾಕೆಂದ್ರೆ ಈ ವಾಯುದಾಳಿ ಆದಾಗ ನಗರ, ಅದೇ ರೀತಿ ಹಳ್ಳಿಗಳಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ಕಡಿತ ಆಗತ್ತೆ. ಅಂದ್ರೆ ಶತ್ರುಗಳಿಗೆ ಆ ಟಾರ್ಗೆಟ್ ರೀಚ್ ಆಗಬಾರ್ದು. ರಾತ್ರಿ ಹೊತ್ತಲ್ಲಿ ವಾಹನ ಸಂಚಾರ ಸಮೇತ ಇರಲ್ಲ. ಹಾಗಾಗಿ ಆ ಪ್ರಾತ್ಯಕ್ಷಿಕೆಗೋಸ್ಕರ ಸುಮಾರು 244 ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ವಿದ್ಯುತ್ ದೀಪವನ್ನು ಒಂದಷ್ಟು ಸಮಯ ಆಫ್ ಮಾಡೋರಿದ್ದಾರೆ. ಇನ್ನು 4ನೇದು ಸ್ಥಳಾಂತರ. ಈ ಯುದ್ಧದ ಸಂದರ್ಭದಲ್ಲಿ ಈ ದುರ್ಗಮ ಪ್ರದೇಶದಿಂದ ನಾಗರಿಕರನ್ನ ಯಾವ ರೀತಿ ಸ್ಥಳಾಂತರ ಮಾಡಬಹುದು, ಅವರನ್ನ ಯಾವ ರೀತಿ ರಕ್ಷಣೆ ಮಾಡಬಹುದು, ಇವೆಲ್ಲದರ ಟ್ರಯಲ್ ಕೂಡ ನಡೆಯುತ್ತೆ. ಅಂದ್ರೆ ಈ ಯುದ್ಧವನ್ನೇ ನೋಡಿದಂತಹ ಈ ಒಂದು ಜನರೇಷನ್ಗೆ, ಈ ಪೀಳಿಗೆಗೆ ಸ್ವಯಂ ರಕ್ಷಣೆಯನ್ನು ಯಾವ ರೀತಿ ಮಾಡ್ಕೊಳ್ಬಹುದು, ಅಂದ್ರೆ ಒಟ್ಟಾರೆಯಾಗಿ ಯುದ್ಧದ ಸಂದರ್ಭದಲ್ಲಿ ಯಾರೇ ಆಗಲಿ ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿರ್ಬೇಕು, ಅಥವಾ ಆ ಒಂದು ಸಂದರ್ಭದಲ್ಲಿ ತಮ್ಮನ್ನ ಯಾವ ರೀತಿ ರಕ್ಷಣೆಯನ್ನು ಮಾಡ್ಕೊಳ್ಬೇಕನ್ನುವಂಥ ಒಂದು ತರಬೇತಿ ಇರುತ್ತೆ. ಇಲ್ಲಿ ನಮಗೆ ಯುದ್ಧದಿಂದ ಏನು ಸಮಸ್ಯೆ ಆಗಲ್ಲ. ಆದ್ರೆ ಈ ಗಡಿ ರಾಜ್ಯಗಳು, ಜಮ್ಮು ಕಾಶ್ಮೀರ ಆಗಿರಬಹುದು, ಪಂಜಾಬ್ ಆಗಿರಬಹುದು, ರಾಜಸ್ಥಾನ ಆಗಿರಬಹುದು, ಹಿಮಾಚಲ ಪ್ರದೇಶ ಆಗಿರಬಹುದು, ಗುಜರಾತ್ ಆಗಿರಬಹುದು, ಸೊ ಈ ರಾಜ್ಯಗಳಿಗೆ ಈ ಯುದ್ಧದ ಡ್ರಿಲ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಯುದ್ಧಕ್ಕೆ ಟ್ರಯಲ್ ಎಲ್ಲ ನಡೀತಾ ಇದೆ. ಹಾಗಾದ್ರೆ ಯುದ್ಧ ಯಾವಾಗ? ಈ ಪ್ರಶ್ನೆ ಅಂತೂ ಖಂಡಿತವಾಗ್ಲೂ ಬರುತ್ತೆ. ನೀವು ಸರಿಯಾಗಿ ಗಮನಿಸಿದ್ರೆ ಯುದ್ಧ ಯಾವಾಗ್ಲೂ ಆರಂಭ ಆಗಿದ್ದಾಗಿದೆ. ಅಂದ್ರೆ ಪರೋಕ್ಷವಾಗಿ ಈಗಾಗಲೇ ಯುದ್ಧ ಆರಂಭ ಆಗಿದೆ. ಆರ್ಥಿಕವಾಗಿ, ಮಾನಸಿಕವಾಗಿ ಪಾಕಿಸ್ತಾನವನ್ನ ಕುಗ್ಗಿಸುವಂತಹ ಯುದ್ಧ ಆಲ್ರೆಡಿ ಆರಂಭ ಆಗಿದೆ. ಯಾವ ಯುದ್ಧ? ಒಂದಷ್ಟು ಯುದ್ಧಗಳು ನಡೀತಾ ಇದೆ. ಜಲಯುದ್ಧ, ವಾಣಿಜ್ಯ ಯುದ್ಧ, ಸಾಗರ ಮಾರ್ಗ ಯುದ್ಧ, ಗಡಿ ಯುದ್ಧ, ವೀಸಾ ಯುದ್ಧ, ವೈಮಾನಿಕ ಸೇವಾ ಯುದ್ಧ, ಡಿಜಿಟಲ್ ಯುದ್ಧ, ಸಾಲ ಯುದ್ಧ, ಅಂಚೆ ಯುದ್ಧ. ಮೊದಲನೇದು ಜಲಯುದ್ಧ. ಭಾರತ ಸಿಂಧೂ ನದಿ ನೀರು ಒಪ್ಪಂದವನ್ನ ಅಮಾನತುಗೊಳಿಸಿರುವಂತಹ ವಿಚಾರ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಇವತ್ತು ಪಾಕಿಸ್ತಾನದ ಆರ್ಥಿಕ ಮೂಲವನ್ನು ಹೊಡೆದು ಹಾಕ್ತಾ ಇದೆ. ನಿಮಗೆ ಗೊತ್ತಿರಬಹುದು, ಪಾಕ್ ಕೃಷಿ ಏನಿದೆ ಅದು ಸಂಪೂರ್ಣವಾಗಿ ಸಿಂಧೂ ನದಿ ನೀರಿನ ಮೇಲೆ ಅವಲಂಬಿತ ಆಗಿರುವಂಥದ್ದು. ಪಾಕಿಸ್ತಾನದಲ್ಲಿ 40% ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ, ಅಷ್ಟೇ ಅಲ್ಲ, ಪಾಕ್ GDPಗೆ 24% ಕೊಡುಗೆಯನ್ನು ಕೊಡುವಂತಹ ಕೃಷಿ ಮೇಲೆ ಇದರಿಂದ ಸಿಕ್ಕಾಪಟ್ಟೆ
ಹೊಡೆತ ಬೀಳುತ್ತೆ. ಇದು ಖಂಡಿತವಾಗ್ಲೂ ಈಗಾಗಲೇ ಹಳ್ಳ ಹಿಡಿದಿರುವಂತಹ ಪಾಕ್ ಆರ್ಥಿಕತೆಗೆ ಇನ್ನಷ್ಟು ಒತ್ತಡವನ್ನ ಹೇರೋದ್ರಲ್ಲಿ ಎರಡು ಮಾತಿಲ್ಲ. ಅಂದ್ರೆ ನಾವಿಲ್ಲಿ ನೀರನ್ನ ಯಾವಾಗ ಬೇಕೋ ಆವಾಗ ಬಿಡಲ್ಲ, ಯಾವಾಗ ಬೇಡವೋ ಆವಾಗ ಬಿಡ್ತೀವಿ. ಬಹಳ ಚೆನ್ನಾಗಿದೆ ಆಟ. ಇನ್ನು ಎರಡನೇದು ವಾಣಿಜ್ಯ ಯುದ್ಧ, ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್. ಇವೆರಡರ ಮೇಲೂ ಕೂಡ ನಿಷೇಧವನ್ನು ಹೇರಿದ್ದಾರೆ. ಅದು ಡೈರೆಕ್ಟೋ ಇಂಡೈರೆಕ್ಟೋ ಯಾವ ರೀತಿ ಆದರೂ ಕೂಡ ಪಾಕಿಸ್ತಾನದಿಂದ ಭಾರತಕ್ಕೆ ಏನೇನೂ ಬರೋ ಹಾಗಿಲ್ಲ, ಇನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಏನೇನೂ ಹೋಗೋ ಹಾಗೆ ಇಲ್ಲ. ಇಲ್ಲಿ ನಮಗೆ ಪಾಕಿಸ್ತಾನದಿಂದ ಬರಲಿಲ್ಲ ಅಂತ ಅಂದ್ರೆ ಏನು ಅಂತ ಸಮಸ್ಯೆ ಇಲ್ಲ. ಆದರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗಲಿಲ್ಲ ಅಂತ ಅಂದರೆ, ವಸ್ತುಗಳು ಹೋಗಲಿಲ್ಲ ಅಂತ ಅಂದರೆ ಬಹಳಷ್ಟು ಸಮಸ್ಯೆಗಳು ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಪಾಕ್ ಭಾರತದ ಮೇಲೆ ಅಷ್ಟು ಅವಲಂಬಿತ ಆಗಿದೆ. ಅದು ತರಕಾರಿ ಆಗಿರಬಹುದು, ಹಣ್ಣುಗಳಾಗಿರಬಹುದು, ಸೋಯಾಬೀನ್ ಆಗಿರಬಹುದು, ಟೀ ಪೌಡರ್ ಆಗಿರಬಹುದು, ಕೃಷಿ ಉತ್ಪನ್ನಗಳಾಗಿರಬಹುದು, ಇನ್ನು ಮೇನ್ಲಿ ಮೆಡಿಸಿನ್ಸ್, ಕ್ಯಾನ್ಸರಿಗಾಗಿರಬಹುದು, ಹಾವು ಕಚ್ಚಿದ್ರೆ ಸಮೇತ ಔಷಧಿ ನಮ್ಮ ಭಾರತದಿಂದ ಹೋಗ್ತಾ ಇತ್ತು. ಎಷ್ಟು ದೊಡ್ಡ ಹೊಡೆತ ನೋಡಿ. ಏಪ್ರಿಲ್ 2023ರಿಂದ 24ರವರೆಗೆ ಭಾರತದಿಂದ ಪಾಕಿಸ್ತಾನಕ್ಕೆ 9,794 ಕೋಟಿ ರು ವಸ್ತುಗಳು ಹೋಗಿದೆ ಭಾರತದಿಂದ ಪಾಕಿಸ್ತಾನಕ್ಕೆ. ಆದರೆ ಭಾರತಕ್ಕೆ ಪಾಕಿಸ್ತಾನದಿಂದ ಬಂದಿರುವಂಥದ್ದು ಕೇವಲ 24 ಕೋಟಿ ರೂಪಾಯಿಯ ವಸ್ತುಗಳು ಇಂಪೋರ್ಟ್ ಆಗಿರುವಂಥದ್ದು. ನಮಗೆ ಮೇನ್ ಆಗಿ ಬರುವಂಥದ್ದು ಒಂದು ಡ್ರೈ ಫ್ರೂಟ್ಸ್, ಅದು ಬಿಟ್ಟರೆ ಗ್ಲಾಸ್. ಹಾಗಾಗಿ ನಮಗೆ ಇದು ಅಂತಹ ದೊಡ್ಡ ಹೊಡೆತ ಏನು ಖಂಡಿತವಾಗ್ಲೂ ಅಲ್ಲ. ಆದರೆ ಪಾಕಿಸ್ತಾನಕ್ಕೆ ಇದು ಬಹಳ ದೊಡ್ಡ ಹೊಡೆತವನ್ನ ಹಾಕತ್ತೆ, ಅದರ ಮೇಲೆ ದೊಡ್ಡ ಹೊಡೆತ ಬೀಳೋದಿದೆ. ಇನ್ನು ಮೂರನೇದು ಸಾಗರ ಮಾರ್ಗ ಯುದ್ಧ. ಈ ಮರ್ಚೆಂಟ್ ಶಿಪ್ಪಿಂಗ್ ಆಕ್ಟ್ 1958 ಈ ಕಾಯ್ದೆ ಅಡಿಯಲ್ಲಿ ಪಾಕಿಸ್ತಾನಿ ಧ್ವಜವನ್ನು ಹೊಂದಿರುವಂತಹ ಹಡಗುಗಳು, ಅಂದ್ರೆ ಪಾಕ್ ಹಡಗು, ಅದು ಯಾವ ಹಡಗಾದ್ರೂ ಇರಲಿ, ವ್ಯಾಪಾರಿ ಹಡಗೋ ಮತ್ತೊಂದು, ಭಾರತೀಯ ಜಲಗಡಿಯನ್ನು ದಾಟಿ ಒಳಗೆ ಬರೋ ಹಾಗೆ ಇಲ್ಲ. ಇನ್ನು ಗಡಿ ಯುದ್ಧ, ಭಾರತ ಪಾಕಿಸ್ತಾನ ನಡುವೆ ನೇರ ವ್ಯಾಪಾರ ನಡೀತಾ ಇದ್ದಂತಹ ಅಟ್ಟಾರಿ ವಾಘಾ ಗಡಿ ಬಂದಾಯಿತು. ಇದರಿಂದ ಸುಮಾರು 3,850 ಕೋಟಿ ರೂಪಾಯಿ ವಹಿವಾಟಿಂದೆ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಐದನೇದು ವೀಸಾ ಯುದ್ಧ. 14 ಮಾದರಿ ವೀಸಾಗಳನ್ನು ಭಾರತ ಈಗಾಗಲೇ ರದ್ದುಗೊಳಿಸಿದ್ದಾಗಿದೆ. ಇನ್ನು ನಮ್ಮ ಭಾರತದ ಒಳಗೆ ನುಸುಳಿ ಇಲ್ಲೇ ಮದುವೆ ಆಗಿ ಮಕ್ಕಳನ್ನ ಮಾಡಿಕೊಂಡು, ಎಜುಕೇಶನ್ ಅನ್ನ ಪಡ್ಕೊಂಡು, ಜಾಬ್ ಮಾಡಿಕೊಂಡು ಇಲ್ಲೇ ಬದುಕನ್ನ ಕಟ್ಕೊಂಡಿದ್ದಂತಹ ಪಾಕಿಸ್ತಾನಿಗಳನ್ನ ಅವರಿಗೆ ಗೆಟ್ ಔಟ್ ಅಂತ ಹೇಳಿದ್ದಾಗಿದೆ. ಆ ವಿಚಾರದಲ್ಲಿ ನಾನೊಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೆ, ದಯವಿಟ್ಟು ನೋಡದೇ ಇರುವಂತವರು ಒಂದು ಬಾರಿ ಹೋಗಿ ನೋಡಿ. ಇನ್ನು ವೈಮಾನಿಕ ಸೇವಾ ಯುದ್ಧ. ಭಾರತ ಪಾಕಿಸ್ತಾನ ನಡುವೆ ನೇರ ವಿಮಾನಯಾನ ಸೇವೆ ಏನಿದೆ ಅದು ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಭಾರತೀಯ ವಾಯು ಪ್ರದೇಶದಲ್ಲಿ ಪಾಕ್ ವಿಮಾನ ಹಾರಾಟ ಸಂಪೂರ್ಣವಾಗಿ ನಿಷಿದ್ಧ, ಹಾರಾಟೋ ಹಾಗೆ ಇಲ್ಲ. ಹಾಗೆ ನೋಡಿದ್ರೆ ಮೊದಲು ನಿಷೇಧ ಮಾಡಿದೆ ಪಾಕಿಸ್ತಾನ. ಅಂದ್ರೆ ಅವರು ಭಯದಲ್ಲಿ ಮಾಡಿದ್ದು, ಅಯ್ಯೋ ಇನ್ನೆಲ್ಲಿ ಇವ್ರು ಬಂದು ಸೀದಾ ಬಾಂಬ್ ಹಾಕಿ ಹೋಗಿ ಬಿಡ್ತಾರೋ ಅನ್ನುವಂತಹ ಭಯದಲ್ಲಿ ನಿಷೇಧ ಮಾಡಿದ್ರು. ಆದರೆ ಈಗ ಭಾರತ ನಿಷೇಧ ಮಾಡಿದೆ. ಇದರಿಂದ ಹೊಡೆತ ಒನ್ಸ್ ಅಗೇನ್ ನಮಗಿಂತ ಪಾಕಿಸ್ತಾನಕ್ಕೆ ದೊಡ್ಡದಿರುವಂಥದ್ದು. ಇನ್ನು ಡಿಜಿಟಲ್ ಯುದ್ಧ. ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ 16 ಯೂಟ್ಯೂಬ್ ಚಾನೆಲ್ಸ್, ಅಂದ್ರೆ ಭಾರತ ವಿರೋಧಿ ವಿಚಾರಗಳನ್ನ ಬಿತ್ತರಿಸ್ತಾ ಇದ್ದಂತಹ ಯೂಟ್ಯೂಬ್ ಚಾನೆಲ್ಗಳನ್ನ ಭಾರತ ಬಂದ್ ಮಾಡಿಸಿದೆ. ಅದಾದ ನಂತರ ಈಗ ಪಾಕ್ ಸೆಲೆಬ್ರಿಟೀಸ್ ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಭಾರತದಲ್ಲಿ ಬ್ಲಾಕ್ ಆಗಿದೆ. ನಮ್ಮ ಭಾರತೀಯರಿಂದಾನೇ ಹೆಚ್ಚು ವ್ಯೂಸ್ ಅನ್ನು ಹೊಂದಿದ್ದಂತಹ, ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿದ್ದಂತಹ ಅಕೌಂಟ್ಸ್ಗಳು ಈಗ ಎಲ್ಲ ಕಳ್ಕೊಂಡಿದೆ. ಪಾಕಿಸ್ತಾನದ ಬಹುತೇಕ ಯೂಟ್ಯೂಬ್ ಖಾತೆಗಳಿಗೆ ಆದಾಯ ಭಾರತದ ವೀಕ್ಷಕರಿಂದಾನೇ ಬರ್ತಾ ಇದ್ದಂಥದ್ದು. ಅವರಿಗೆ ಬರುವಂತಹ ಆದಾಯವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಆ ಖಾತೆಗಳನ್ನ ಭಾರತದಲ್ಲಿ ಬಂದ್ ಮಾಡಿಸಬೇಕಾಗಿತ್ತು.
ಹಾಗಾಗಿ ಇವತ್ತು ಆ ಒಂದು ಮಹತ್ತರವಾದಂತಹ ಹೆಜ್ಜೆಯನ್ನು ಕೂಡ ಭಾರತ ಇಟ್ಟಿದ್ದಾಗಿದೆ. ಇನ್ನು ಅಂಚೆ ಯುದ್ಧ, ಪಾಕಿಸ್ತಾನದ ಜೊತೆಗೆ ನಡೀತಾ ಇದ್ದಂತಹ ಎಲ್ಲ ಮಾದರಿಯ ಅಂಚೆ ಸೇವೆಗಳು ಎಲ್ಲವೂ ಕೂಡ ಸ್ಥಗಿತ ಆಗಿದೆ. ಮೇನ್ ಆಗಿ ಸಾಲ ಯುದ್ಧ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ದೊರೀತಾ ಇದ್ದಂತಹ ಆರ್ಥಿಕ ನೆರವೇನಿದೆ ಅದನ್ನ ಸ್ಥಗಿತಗೊಳಿಸೋದಕ್ಕೆ ಭಾರತ ಈಗ ಮುಂದಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF ಇದರ ಮೂಲಕ ಸಾಲವನ್ನ ಏನು ಪಾಕಿಸ್ತಾನ ಪಡಿತಾ ಇತ್ತು ಅದನ್ನ ತಡೆಯೋದಕ್ಕೆ ಭಾರತ ಪ್ರಯತ್ನವನ್ನ ಪಡ್ತಾ ಇದೆ. ಪಾಕಿಸ್ತಾನದ ಒಟ್ಟು ಸಾಲ ಎಷ್ಟು ಗೊತ್ತಾ? 256 ಬಿಲಿಯನ್. ಅಂದ್ರೆ ಭಾರತ ಏನ್ ಕೇಳ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಒತ್ತಡವನ್ನ ಹೇರ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ಯಾವ ರೀತಿ ಒತ್ತಡವನ್ನ ಹೇರ್ತಾ ಇದೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಸಾಲವನ್ನ ತಗೊಳ್ಳುತ್ತೆ, ಆದ್ರೆ ಆ ಸಾಲವನ್ನ ತಗೊಂಡು ಭಯೋತ್ಪಾದಕ ಚಟುವಟಿಕೆಗಳಿಗೆ ಅದನ್ನ ಬಳಕೆ ಮಾಡ್ಕೊಳ್ತಾ ಇದೆ. ಒಳ್ಳೆ ರೀತಿಯಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ತಾ ಇಲ್ಲ, ತೊಂದರೆ ಕೊಡ್ತಾ ಇದೆ. ಹಾಗಾಗಿ ಅಂತಹ ದೇಶಕ್ಕೆ ಸಾಲವನ್ನ ಕೊಡಬಾರದು ಅಂತ ಪ್ರೆಷರ್ ಅನ್ನ ಹಾಕ್ತಾ ಇದೆ. ಆಲ್ರೆಡಿ ದಿವಾಳಿ ಆಗಿರುವಂತಹ ಪಾಕಿಸ್ತಾನ ಇನ್ನು ಸಾಲನೂ ಸಿಗದೆ ಹೋದ್ರೆ ಅಲ್ಲಿಗೆ ಕಥೆ ಮುಗೀತು. ಶತ್ರುಗಳನ್ನ ಯಾವ ರೀತಿ ಕುಗ್ಗಿಸಬೇಕು ಅಂತ ಹೇಳಿದ್ರೆ ಅವರಿಗೆ ಪ್ರತಿರೋಧವನ್ನ ವ್ಯಕ್ತಪಡಿಸೋದಕ್ಕೂ ಕೂಡ ಸಾಧ್ಯ ಆಗಬಾರದು. ಆ ರೀತಿ ಹೊಡೆತವನ್ನ ಕೊಡಬೇಕು. ಅಂಡ್ ಆ ರೀತಿ ಈಗ ಭಾರತ ಪಾಕಿಸ್ತಾನಕ್ಕೆ ಪಾಠವನ್ನ ಕಲಿಸ್ತಾ ಇದೆ. ಒಂದು ನೆನಪಿರ್ಲಿ, ಯುದ್ಧ ಬೇಕು ಬೇಕು, ಯಾವಾಗ, ಯಾಕೆಷ್ಟು ಲೇಟು, ಹಾಗೆ ಹೀಗೆ ಅಂತ ಯಾರ್ಯಾರು ಕೇಳ್ತಿರೋ, ಮೊನ್ನೆನೂ ಹೇಳಿದ್ದೆ, ಇದರಲ್ಲಿ ಟ್ರ್ಯಾಪ್ ಅನ್ನುವಂಥ ವಿಚಾರಗಳು ಬರುತ್ತೆ, ಬಹಳಷ್ಟು ವಿಚಾರಗಳು ಬರುತ್ತೆ. ಅವೆಲ್ಲವನ್ನು ಕೂಡ ಗಮನಿಸಬೇಕಾಗತ್ತೆ. ಅಂಡ್ ಮೋದಿಜಿಯವರು ಇಲ್ಲಿ ಚಾಣಕ್ಯನ ವಿಳಂಬ ನೀತಿಯನ್ನ ಅನುಸರಿಸ್ತಾ ಇದ್ದಾರೆ. ವಿಷವುಳ್ಳ ಹಾವಿನ ಮೇಲೆ ದಾಳಿಗೂ ಮುನ್ನ ಅದರ ವಿಷವನ್ನ ಮೊದಲು ಬರಿದಾಗಿಸಬೇಕು. ಇದು ಚಾಣಕ್ಯನ ಮಾತುಗಳು. ಭಾರತ ಪಾಕಿಸ್ತಾನದ ವಿಚಾರದಲ್ಲಿ ಖಂಡಿತವಾಗ್ಲೂ ಚಾಣಕ್ಯನ ಹೆಜ್ಜೆಯನ್ನೇ ಇಡ್ತಾ ಇದೆ. ಎಲ್ಲದರಲ್ಲೂ ಕೂಡ ಪಾಕಿಸ್ತಾನ ಎಕ್ಸಾಸ್ಟ್ ಆಗಬೇಕು. ಇನ್ನೇನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಪಾಕಿಸ್ತಾನಕ್ಕೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತಹ ಸಮಯದಲ್ಲಿ ಭಾರತ ಯುದ್ಧವನ್ನ ಮಾಡಬೇಕು. ಅಲ್ಲಿಗೆ ಮುಗಿಯುತ್ತೆ. ಕ್ಷಿಪಣಿ ಹಾರಿಸ್ಲಿಲ್ಲ, ಬಾಂಬ್ ಹಾಕ್ಲಿಲ್ಲ, ಇಷ್ಟಕ್ಕೆ ಪಾಕಿಸ್ತಾನ ಹೀಗೆ ಕಂಪಿಸ್ಕೊಳ್ತಾ ಇದೆ, ಇಷ್ಟು ಪರದಾಡ್ತಾ ಇದೆ, ಇಷ್ಟು ಭಯ ಪಡ್ತಾ ಇದೆ. 2 ಗಂಟೆಗೆ, ಮಧ್ಯರಾತ್ರಿ 2 ಗಂಟೆಗೆಲ್ಲ ಎದ್ದು ಮೀಟಿಂಗ್ ಅನ್ನ ಮಾಡ್ತಾ ಇದೆ. ಈಗಲೇ ಹೀಗಾದ್ರೆ ಹಾಗಾದ್ರೆ ಇನ್ನು ಮುಂದಿನ ಪರಿಸ್ಥಿತಿ ಹೇಗಿರಬಹುದು ಅನ್ಕೊಂಡ್ರೆ, ನೆನ್ಸ್ಕೊಂಡ್ರೆ ನಗು ಬರ್ತಿದೆ. ಕಾಲ್ ಕೆರ್ಕೊಂಡು ಬಂದಿದ್ದವ್ರೆ, ಇನ್ನೇನಿದ್ರು ಅನುಭವಿಸದೆ ಬೇರೆ ದಾರಿ ಅಂತೂ ಇಲ್ಲವೇ ಇಲ್ಲ. ಯಾಕಂದ್ರೆ ಕೆಣಕಿರೋದು ಭಾರತವನ್ನ, ಸುಮ್ಮನಿರೋ ಮಾತೇ ಇಲ್ಲ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.